ನಾನು ಈ ಚಂದನ್ ಗೌಡ್ರು ಮತ್ತು ಈ ಅಭಿ 2 ವರ್ಷದಿಂದ ಪರಿಚಯ. ಚಂದನ್ ಗೌಡ್ರು ಎಡಿಟರೇ ಅಭಿ. ಈ ಅಭಿ ಚಂದನ್ ಗೌಡ್ರು ನನಗೆ ಇದೇ 5 ತಿಂಗಳಿಂದ ಬಟ್ಟೆ ಅಂಗಡಿ ಓಪನ್ಗೆ ಕರೀತಾರೆ. ಆ ಬಟ್ಟೆ ಅಂಗಡಿಗೆ ಓಪನ್ಗೆ ನಾನು ಹೋಗ್ತೀನಿ. ಅದೇ ಬಟ್ಟೆ ಅಂಗಡಿಗೆ ವಿಡಿಯೋಗ್ರಾಫರ್ ಆಗಿ ಇದು ಅಭಿ ಬಂದಿರ್ತಾರೆ. ಚಂದನ್ ಗೌಡ್ರು ವಿಡಿಯೋಗ್ರಾಫರ್ ಆಗಿ, ಬಿಕಾಸ್ ಚಂದನ್ ಗೌಡ್ರು ಎಡಿಟರ್ ಅಭಿ. ಸೊ ಅದಕ್ಕೆ ಅವ್ರು ವಿಡಿಯೋಗ್ರಾಫರ್ ಆಗಿ ಬಂದಿರ್ತಾರಲ್ಲ, ಅದ್ರ ನಂತರ ನಾನು ಅಲ್ಲಿ ಹೋಗ್ತೀನಿ. ವಿಡಿಯೋ ಎಲ್ಲ ಮುಗಿಯುತ್ತೆ, ಅವ್ರದ್ದು ಶೂಟಿಂಗ್ ಎಲ್ಲ ಮುಗಿಯುತ್ತೆ. ನಾನು ಅಭಿ ಒಂದು 2 ಅವರ್ ಕುತ್ಕೊಂಡು ಮಾತಾಡ್ತೀವಿ. ಏನು ವಿಚಾರ ಏನು, ಯಾಕೆ ಹಿಂಗೆ ವೈರಲ್ ಆಗೋಯ್ತಲ್ಲ ವಿಡಿಯೋ, ಫ್ರೆಶ್ ವಿಡಿಯೋ ಇವ್ರದ್ದು ಸಮೀರ್ ಅವ್ರದ್ದು ಫ್ರೆಶ್ ವಿಡಿಯೋ ಈ ಲೆವೆಲ್ಗೆ ವೈರಲ್ ಆಗೋಯ್ತಲ್ಲ ಅಂದ್ಬಿಟ್ಟು ನಾನು ಕೇಳ್ತೀನಿ. ನನಗೊಂದು ಕುತೂಹಲ, ಸ್ಟಾರ್ಟಿಂಗ್ ಯೂಟ್ಯೂಬರ್ಸ್ ನಾವೆಲ್ಲ, ನಮಗೊಂದು ಕುತೂಹಲ. ಸರಿ ಅಂದ್ಬಿಟ್ಟು ನಾನು ಕೇಳ್ತೀನಿ. ಅದಾದಮೇಲೆ ಇದೇ ಅಭಿ ಹೇಳ್ತಾನೆ ನನಗೆ, ಕುತ್ಕೊಂಡು ನನ್ನ ಜೊತೆ ಮಾತಾಡಬೇಕಾದ್ರೆ, ಇದು ನೀನು ಜಸ್ಟ್ ವೈರಲ್ ಆಗಿದ್ದು ನೋಡಿದ್ಯಾ, ಅದರಿಂದ ಎಷ್ಟು ಕೆಲಸ ನಡೀತು, ಹೆಂಗೆ ವೈರಲ್ ಆಯಿತು ಅಂತ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಹೌದಾ, ಹೆಂಗೆ ವೈರಲ್ ಆಯಿತು ಅಂತ ನಾನು ಕೇಳ್ತೀನಿ. ಇದರಿಂದ 300ರಿಂದ 400 ಟ್ರೋಲ್ ಪೇಜ್ಗಳು ಕೆಲಸ ಮಾಡಿದೆ, 50ರಿಂದ 60 ಕಂಟೆಂಟ್ ಕ್ರಿಯೇಟರ್ಸ್ ಕೆಲಸ ಮಾಡಿದ್ದಾರೆ, ಅದಕ್ಕೋಸ್ಕರ ಇಷ್ಟು ವೈರಲ್ ಆಗಿದ್ದು ಅಂತ ಅಭಿ ಹೇಳ್ತಾನೆ ನನಗೆ. ಹೌದಾ, ನನಗೊಂದು ಕುತೂಹಲ. ಹೌದಾ, ಇಷ್ಟೊಂದ, ಇದಕ್ಕೆಲ್ಲ ಫಂಡ್ ಎಲ್ಲಿಂದ ಬರುತ್ತೆ? ಯಾಕಂದರೆ ಯಾವುದೇ ಫಂಡ್ ಇಲ್ಲ ಅಂದರೆ ಯಾರು ಮಾಡಲ್ಲ. ಕಂಟೆಂಟ್ ಕ್ರಿಯೇಟರ್ಸ್ ಆಗಲಿ, ಟ್ರೋಲ್ ಪೇಜ್ಗಳಾಗಲಿ 300-400 ಅಂತಂದ್ರೆ ಕಮ್ಮಿ ಅಲ್ಲ, ಯಾರು ಮಾಡಲ್ಲ ಅಂತಂದ್ಬಿಟ್ಟು ನಾನು ಕೇಳ್ತೀನಿ. ಅದು ಇದೇ ಅಭಿ ಹೇಳಿದ್ದಾನೆ, ನಮ್ಮ ಬಾಸ್ ಗಿರೀಶ್ ಮಟ್ಟಣ್ಣ, ಮಹೇಶ್ ತಿಮ್ರೋಡಿ ಅವರಿಂದನೇ ಫಂಡ್ ಆಗೋದು. ನಿನಗೂ ಕೊಡಿಸ್ತೀನಿ ಬಾ, ನಿನ್ಗೇನು ಫೈನಾನ್ಷಿಯಲಿ ಇದೆ ಅದನ್ನು ನಾನು ನೋಡ್ಕೋತೀವಿ. ಟ್ರಾನ್ಸ್ಪೋರ್ಟ್ಗೆ ಏನು ವೆಹಿಕಲ್ ಟ್ರಾನ್ಸ್ಪೋರ್ಟ್ ಎಲ್ಲ ನೋಡ್ಕೋತೀನಿ. ಮತ್ತು ನೀನು ಉಳ್ಕೊಳ್ಳೋಕ್ಕೆ ಮನೆ ಆಗಿರ್ಬೋದು ಅಂತಂದರೆ ರೂಮು, ಮನೆ. ನೀನು ಬೇಕಾದ್ರೆ ನಾನು ಎಲ್ಲಿ ಉಳ್ಕೊಳ್ತೀರಾ ಅಲ್ಲಿ ಅಂತ ಕೇಳ್ತೀನಿ. ಬೇಕಾದ್ರೆ ಮಹೇಶ್ ತಿಮ್ರೋಡಿ ಅವ್ರ ಮನೇಲಿ ಉಳ್ಕೊ, ಆಗಿಲ್ಲ ನಿನ್ಗೆ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಬೇಕಾದ್ರೆ ನಾನು ಸಪ್ರೇಟ್ ರೂಮ್ ಮಾಡ್ಕೊಡ್ತೀನಿ ಅಂತ ಅವ್ರು ಹೇಳ್ತೀನಿ. ನನಗೊಂದು ಕನ್ಫ್ಯೂಷನ್, ಇದಕ್ಕೆಲ್ಲ ಫಂಡ್ ಇಲ್ಲ, ಎಲ್ಲಿಂದ ಬರುತ್ತೆ? ಇದೆಲ್ಲ ನಮಗೆಲ್ಲ ಖರ್ಚು, ಊಟ ತಿಂಡಿ ಎಲ್ಲ, ಇದೆಲ್ಲ ಮಹೇಶ್ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರೇ ನೋಡ್ಕೊಳ್ಳೋದು ಅಂತ ಅವ್ನು ಹೇಳ್ತಾನೆ. ಸರಿ, ಹೌದಾ, ಇದು ಏನು ಈಗ ಸಮೀರ್ದು ವಿಡಿಯೋ ವೈರಲ್ ಆಯ್ತಲ್ಲ, ಆ ವಿಡಿಯೋ ವೈರಲ್ ಆಗಿ ಒಂದು 2-3 ದಿನಗಳ ನಂತರ ಇದೇ ಚಂದನ್ ಗೌಡ್ರು ಒಂದು ವಿಡಿಯೋ ಮಾಡಾಕ್ತಾರೆ. ಆ ವಿಡಿಯೋದಲ್ಲಿ ಚಂದನ್ ಗೌಡ್ರು ಸ್ಪೆಸಿಫೈ ಆಗಿ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಏನಂತ, ಇದೇ ನನಗೆ ಗೊತ್ತಿರುವಂತಹ ನಮ್ಮ ಕಮ್ಯುನಿಟಿಯ ನನಗೆ ಗೊತ್ತಿರೋ ಒಬ್ಬ ಹುಡುಗನೇ ನನಗೆ ಆಫರ್ ಮಾಡ್ತಾನೆ, ಹಿಂಗೆ ಸೌಜನ್ಯ ಪರ ಹೋರಾಟ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಸೌಜನ್ಯ ಪರ ವಿಡಿಯೋ ಮಾಡಬೇಕು, ನಿಮಗೆ ಏನು ಫಂಡ್ ಐತೆ ಅದನ್ನು ನಾನು ಕೊಡಿಸ್ತೀನಿ ಅಂದ್ಬಿಟ್ಟು ಆ ವಿಡಿಯೋನು ಕೂಡ ನನ್ನ ಹತ್ರ ಐತೆ. ಇವಾಗ ಅವ್ರ ಚಾನಲಲ್ಲಿ ಇಲ್ಲ, ಯಾಕೆ ಡಿಲೀಟ್ ಮಾಡಬೇಕು ವಿಡಿಯೋನ? ಆ ಫುಟೇಜ್ ನನ್ನ ಹತ್ರ ಇದೆ, ಇಲ್ಲದೇ ಮಾತಾಡ್ತಾ ಇಲ್ಲ. ಅವ್ರು ಹೇಳ್ತಾರೆ, ಅದಕ್ಕೆ ನಾನು ಒಪ್ಕೊಂಡಿಲ್ಲ ಅಂತ ಹೇಳ್ತಾರೆ. ಆ ಹುಡುಗ ಬೇರೆ ಯಾರೂ ಅಲ್ಲ, ಆ ಹುಡುಗ ಅಭಿ. ಅವತ್ತು ಆಫರ್ ಮಾಡಿದ್ದು ಚಂದನ್ ಗೌಡ್ರಿಗೆ ಅಭಿ. ಸರಿ, ಇಷ್ಟೆಲ್ಲ ಆದಮೇಲೆ ಇದೇ ಚಂದನ್ ಗೌಡ್ರು 1-1.5 ವರ್ಷದ MP ಎಲೆಕ್ಷನ್ನಲ್ಲಿ ನನ್ನ ಹತ್ರ ದುಡ್ಡೇ ಇಲ್ಲ, ನನ್ನ ಇರೋ ದುಡ್ಡೆಲ್ಲನೂ ಎಲೆಕ್ಷನಲ್ಲಿ ಕಳೆದುಬಿಟ್ಟಿದ್ದೀನಿ, ನನ್ನ ಹತ್ರ ದುಡ್ಡೇ ಇಲ್ಲ ಅಂದ್ಬಿಟ್ಟು ಅವರು ಮೆನ್ಷನ್ ಮಾಡಿ ಹೇಳ್ತಾರೆ. ಹೌದಾ, ನಿಮ್ಮ ಹತ್ರ ದುಡ್ಡಿಲ್ವಾ ಅಂತ ಅಂದ್ಬಿಟ್ಟು ಅವರು ಕತ್ತಲಿದ್ದಂಥ ಚೈನು ಎಲ್ಲನೂ ತಗೊಂಡ್ಬಿಟ್ಟು ಗಿರ್ವಿ ಅಂಗಡಿಯಲ್ಲಿ ಅಡ ಮಾಡಕ್ತಾರೆ. ಆ ವಿಡಿಯೋ ನನ್ನ ಹತ್ರನೂ ಐತೆ, ಎಲ್ಲರ ಹತ್ರನೂ ಐತೆ. ಬಟ್ ಎಲ್ಲರಿಗೂ ಗೊತ್ತು, ದುಡ್ಡೇ ಇಲ್ಲದೆ ಯಾವ್ದಾದ್ರು 1 ವರ್ಷಗಳ ನಂತರ 50 ಲಕ್ಷ ಖರ್ಚು ಮಾಡಿ ಬಟ್ಟೆ ಅಂಗಡಿ ಹೆಂಗೆ ಮಾಡಿದ್ರು? ಮತ್ತು ಅವಾಗಿಂದ ಅವ್ರಿಗೆ ಮೇಯ್ನ್ ಸೋರ್ಸೇ ಯೂಟ್ಯೂಬು. ಅವಾಗಿಂದ ಯೂಟ್ಯೂಬಲ್ಲಿ ಒಂದು 20-25 ವಿಡಿಯೋ ಬಿಟ್ಟಿರಬೇಕು. 20-25 ವಿಡಿಯೋಗೆ ಇವ್ರಿಗೆ 50-55 ಲಕ್ಷ ಬಂದ್ಬಿಡ್ತದೆ. ದುಡ್ಡು ಎಲ್ಲಿಂದ ಬಂತು? ಏನಾದರೂ ಇರಬೇಕಲ್ವಾ? ಇದೇ ಅಭಿ ಹೇಳಿದ್ದಾನೆ ನನಗೆ, ನನಗೂ ಆಫರ್ ಮಾಡಿದ್ದಾನೆ. ಇದಕ್ಕೆಲ್ಲ ಫಂಡಿಂಗ್ ನಡೀತದೆ. ಸಮೀರ್ ವಿಡಿಯೋನೂ ಏನು ಕಮ್ಮಿ ಅಲ್ಲ, ಅವ್ನು ಎಡಿಟಿಂಗ್ ಎಲ್ಲ ಫಂಡಿಂಗ್ ನಡೆದಿದೆ, ಅವನಿಗೂ ಫಂಡಿಂಗ್ ಆಗಿದೆ. ಯಾಕಂತಂದರೆ ಒಂದು ಎಡಿಟ್ ಮಾಡೋದು ಸುಮ್ಮನೆ ಅಲ್ಲ, ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, ಅದಕ್ಕೆ ಫಂಡ್ ಮಾಡಿದ್ದಾರೆ ಅಂದ್ಬಿಟ್ಟು ಇದೇ ಅಭಿ ನನಗೆ ಅವತ್ತು ಕೂತ್ಕೊಂಡು 1-2 ಅವರ್ ಮಾತಾಡಿದಾಗ ಅದ್ರ ಬಗ್ಗೆ ಅದು ಹೇಳಿದ್ದಾನೆ. ಇವಾಗ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಚಂದನ್ ಗೌಡಂದೇ ಪಾನ್ ಕಾರ್ಡ್ ಒಂದು ಲಕ್ಷ್ಮಿ ಅನ್ನೋರ್ದು ಇವತ್ತಿದ್ದು ಪಾನ್ ಕಾರ್ಡ್ ಸಿಗುತ್ತೆ. ಆ ಪಾನ್ ಕಾರ್ಡಲ್ಲಿ ಇದೇ ಚಂದನ್ ಗೌಡ, ನಾವು ಯಾರ ಪರನೂ ಅಲ್ಲ, ಇರೋ ಸತ್ಯನೇ ತಿಳಿಸ್ತೀವಿ ಅಂತಂದವರು, ಇದೇ ಚಂದನ್ ಗೌಡ ಹೇಳ್ತಾನೆ ಪಾನ್ ಕಾರ್ಡ್ ಸಿಕ್ಬಿಡ್ತು ಹಂಗೆ ಹಿಂಗೆ ಅಂತ ವಾದ ಮಾಡ್ತಾನೆ. ಚಂದನ್ ಗೌಡ ಪಾನ್ ಕಾರ್ಡ್ ಸಿಕ್ಕೋ ಆ ಯುವತಿ ಅಂದರೆ ಏನು ಪಾನ್ ಕಾರ್ಡ್ ಕಳ್ಕೊಂಡಿದ್ರು, ಪಾನ್ ಕಾರ್ಡ್ ಡೆಬಿಟ್ ಕಾರ್ಡ್ ಯಾವುದೋ ಒಂದು ಕಳ್ಕೊಂಡಿದ್ರು, ಅವ್ರು ಬದುಕಿದ್ದಾರೆ ಅಂತ ಗೊತ್ತಾದ್ಮೇಲೆ ಅದನ್ನ ಕನೆಕ್ಟ್ ಮಾಡಿದ್ದು 2009ರಲ್ಲಿ ಯಾವುದೋ ಒಂದು ಲಕ್ಷ್ಮಿ ಅನ್ನೋ ಯುವತಿ ಸತ್ತೋಗಿದ್ದವರು, ಅಂದರೆ ಅನಾಥಾಶ್ರಮ ಅಂತ ಮಣ್ಣು ಮಾಡಿದ್ದು UDR ಆಗಿರೋದು, ಸತ್ತಾಗಿರೋದು ನೋಡಿ ಇದೆ ಅಂತ ಕನೆಕ್ಟ್ ಮಾಡಿದವರು ಇವರು, ಜನಗೆ ಮಿಸ್ಲೀಡ್ ಮಾಡಿದವರು. ಅದೇ ಹೇಳಬೇಕಿತ್ತು, ಕ್ಲಾರಿಫಿಕೇಶನ್ ಕೊಡಬೇಕಿತ್ತು. ಆಮೇಲೆ ವಿಡಿಯೋ ಇಲ್ಲವಂತಪ್ಪ ಅವ್ರು ಬದುಕಿದಾರಂತೆ ಅಂತ. ಇದಕ್ಕೇನು ಹೇಳಬೇಕು? ಫಂಡಿಂಗ್ ಆಗಿಲ್ವ ಅವ್ರಿಗೆಲ್ಲ? ಫಂಡಿಂಗ್ ಆಗಿಲ್ವ ಸರ್? ಇದು ಇವರು ಏನು ಹೇಳಿಲ್ಲ, ಸರಿ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಅವತ್ತು ಅಂತ ಥರ್ಡ್ ಐ ಸುಬ್ರಹ್ಮಣ್ಯ ಅವರು ಬಂದ್ಬಿಟ್ಟು ಕ್ಲಾರಿಟಿ ಕೊಟ್ಟಿದ್ದಾರೆ, ಹಿಂಗ ಯುವತಿದಂತೆ ಅಂತ. ಇವ್ರು ಕೊಟ್ಟಿಲ್ಲ. ಇದೇ ಚಂದನ್ ಗೌಡ್ರು ಹೇಳಿದಾರಣ್ಣ ನನಗೆ ಆಫರ್ ಬಂದಿತ್ತು ಅಂತ. ಅವ್ರು ವಿಡಿಯೋ ಯಾಕೆ ಡಿಲೀಟ್ ಮಾಡ್ಕೋಬೇಕು? ಎಲ್ಲ ಡೀಲ್ ಎಲ್ಲ ಮುಗಿತಲ್ಲ, ಅದಕ್ಕೋಸ್ಕರ ವಿಡಿಯೋ ಡಿಲೀಟ್ ಮಾಡ್ಕೊಂಡ್ರಾ?
ನೋಡಿ ಅಭಿ ನನಗೆ ಸ್ಪೆಸಿಫೈ ಆಗಿ ಮೆನ್ಷನ್ ಮಾಡಿ ಹೇಳಿದ್ದಾನೆ, ಇದಕ್ಕೆಲ್ಲ ನಮಗೆ ಫಂಡ್ ಮಾಡೋದು ಗಿರೀಶ್ ಮಠಣ್ಣ, ಮಹೇಶ್ ತಿಮ್ರೋಡಿ ಅಂತ. ಇವತ್ತು ಅವನೇನು ವ್ಯೂಸು ಲೈಕ್ಸ್ಗೋಸ್ಕರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೋ ಅವ್ನು ಹೇಳ್ಕೊಳಕ್ಕಾಗಲ್ವಲ್ಲ ನನಗೆ ಫಂಡ್ ಆಗಿದೆ ಅಂತ. ಅದಕ್ಕೋಸ್ಕರ ವ್ಯೂಸು ಲೈಕ್ಸು ಅಂದ್ಬಿಟ್ಟು ಎತ್ತಾಕ್ಬಿಟ್ಟ. ಅವನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ ನಾನು ಧರ್ಮಸ್ಥಳದಲ್ಲಿ. ಬಾ, ನಾನು ಏನು ಇನ್ವೆಸ್ಟಿಗೇಷನ್, ಈಗ ನೀವು ನೋಡ್ಬೋದು ಬುರುಡೆ ಎಲ್ಲನೂ ಹುಡಿಕೊಂಡು ಹೋಗಿದ್ದು ಅವನು ಮತ್ತು ಜಯಂತು. ಬುರುಡೆ ಹುಡಿಕೊಂಡು ಹೋದಾಗ ಇನ್ವೆಸ್ಟಿಗೇಷನ್ ಅಂತ ಅವ್ರು ನಡೆಸಿದ್ರು ಅಲ್ಲಿ. ಹಿಂಗೆಲ್ಲ ಮಾಡಿದ್ದು ವೀರೇಂದ್ರ ಹೆಗ್ಡೆ ಅವ್ರ ಕುಟುಂಬದವ್ರೆ ಅಂತಲೂ ನನಗೆ ಹೇಳಿದ್ದ. ಇವೆಲ್ಲ ಸುಮಾರು ಕೊಲೆಗಳು, ಅತ್ಯಾಚಾರ ಮಾಡೋರು, ಯಾಕಂತಂದ್ರೆ ಅವ್ನು ಹೇಳಿರೋದು ನಾನು ಹೇಳ್ತಾ ಇದ್ದೀನಿ. ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ, ನಾನು ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ ಅದನ್ನ ನೀನು ಅಪ್ಲೋಡ್ ಮಾಡು, ಅದ್ರ ಬಗ್ಗೆ ಮಾತಾಡ್ಬಿಟ್ಟು ಅದ್ರ ಬಗ್ಗೆ ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡು, ಇಷ್ಟೇ ನಿನ್ನ ಕೆಲಸ ಅಂತ ಅವ್ರು ಹೇಳಿದ್ರು. ಸರ್ ಅದೇ ನನಗೆ ಕಾಲೇಜ್ ಟೈಮು, ಎಕ್ಸಾಮ್ ಟೈಮ್ ಬೇರೆ ಇವಾಗ. ಮತ್ತು ನನಗೆ ಈ ಪ್ರಕರಣದ ಬಗ್ಗೆ ಕಿಂಚು ಒಂದು ಎಳ್ಳಷ್ಟು ನಾಲೆಡ್ಜ್ ಇಲ್ಲ. ಯಾಕಂದರೆ ನಮ್ಮ ರೂಟೇ ಬೇರೆ ಇತ್ತು. ನಾನು ವ್ಲಾಗಿಗೆ ಮಾಡ್ಕೊಂಡಿದ್ದವನು. ನನಗೆ ಇದ್ರ ಬಗ್ಗೆ ಒಂಚೂರು ನಾಲೆಡ್ಜ್ ಇಲ್ಲ. ನಾಲೆಡ್ಜ್ ಇಲ್ಲದೆ ನಾನು ಹೆಂಗೋಗ್ಲಿ? ನಾಳೆ ನಮ್ಮ ಹುಡುಗ ಬತ್ತು ಇದರಿಂದ ದೊಡ್ಡವ್ರವ್ರೆ ಅಂತ ನನಗೆ ಗೊತ್ತಾಯಿತು. ಯಾಕಂತಂದರೆ ಇದಕ್ಕೆಲ್ಲ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಫಂಡಿಂಗ್ ಆಯ್ತಾ ಇದೆ ಅಂತಂದಾಗ, ಮತ್ತು ಆಪೋಸಿಟ್ ಪರ್ಸನ್ ಏನು ಈಗ ಧರ್ಮಸ್ಥಳದವ್ರು ಇದ್ದರೆ ಅವ್ರು ಏನು ಕಮ್ಮಿ ಅಲ್ಲ, ದೊಡ್ಡವ್ರು ಇದ್ರೆ ನಾಳೆ ನಮ್ಮ ಹುಡುಗ ಬಂದಾಗ ನಾವು ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋ ಥರ ಇರಬೇಕು. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತಂದಾಗ ನಾನು ಇವರು ಎಲ್ಲ ಒಂದು ಟಾರ್ಗೆಟು ಷಡ್ಯಂತ್ರ ಮಾಡ್ತವ್ರೆ ಅಂದಾಗ ನನ್ನ ಚಾನಲ್ನಲ್ಲಿ ನಾನು ಕ್ವಶನ್ ಕೇಳೋಕ್ಕೆ ಶುರು ಮಾಡಿದೆ. ಸಮೀರ್ ಏನು ಮಾಡ್ತಾನೆ, ನನ್ನ ಚಾನಲ್ನ ಡಿಆಕ್ಟಿವೇಟ್ ಮಾಡಿಸ್ತಾನೆ, ರಿಪೋರ್ಟ್ ಹೊಡೆದ್ಬಿಟ್ಟು. ಕ್ವಶನ್ ಕೇಳಿದ್ರೆ ಡಿಆಕ್ಟಿವೇಟ್ ಮಾಡಿಸ್ತಾನೆ. ಯಾಕೆ ಮಾಡಿಸ್ಬೇಕು? ಇವ್ರು ಕರೆಕ್ಟಾಗಿದ್ರೆ. ಈಗ ನೀವು ಹೇಳದ್ನಲ್ಲ, ಒಂದು ಈಗ ನಮಕರಂ ಕೆಲಸ ಆಗಬಾರ್ದು. ಯಾಕಂತಂದರೆ ಈಗ ನೀವೇ ತಗೊಳ್ಳಿ, ನೀವೇ ನನ್ನ ಹತ್ರ ಏನೋ ಪರ್ಸ್ನಲಾಗಿ ಕೂತು ಮಾತಾಡಿರ್ತೀರಿ, ಒಂದು ನಮ್ಮ ಹುಡುಗ ಗೊತ್ತಿರೋ ಹುಡುಗ ಅಂದ್ಬಿಟ್ಟು ಮಾತಾಡಿರ್ತೀರಿ ಅಂತಂದರೆ ಅದನ್ನು ನಾನು ಎಲ್ಲ ಕಡೆ ಡಿಸ್ಕ್ಲೋಸ್ ಮಾಡಿದ್ರೆ ಅದೇನಾಗುತ್ತೆ? ಅದು ಹೆಂಗೆ ಪರ್ಸ್ನಲ್ ಆಗುತ್ತೆ? ಅದು ಅಲ್ಲಿ ತಂದು ಇಲ್ಲಿ ತಂದು ಹೇಳ್ದಂಗೆ ಆಗುತ್ತೆ. ನಾನು ಅದಕ್ಕೋಸ್ಕರ ಇಷ್ಟು ದಿನ ಸುಮ್ಮನಿದ್ದು. ಬಟ್ ಇವ್ರದ್ದು ಒಪ್ಕೋತಾರೆ ಅಂತ ನಾನಂದರೆ ಇವ್ರು ಮತ್ತೆ ಸುಳ್ಳುನೇ ಡಿಫೆಂಡ್ ಮಾಡ್ಕೊಂಡು ಹೋಯ್ತಾ ಇದ್ದಾಗ ಸತ್ಯ ಹೇಳಕ್ಕೆ ನಾನು ಯಾಕೆ ಎದುರ್ಕೋಬೇಕು? ಇವ್ರು ಸುಳ್ಳುನೇ ಡಿಫೆಂಡ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸತ್ಯ ಹೇಳಕ್ಕೆ ನಾನು ಯಾಕೆ ಎದುರ್ಕೋಬೇಕು? ಅದಕ್ಕೆ ಹೇಳಿದ್ದು ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಅದನ್ನು ನಮ್ಮ ಕಾವಂದ್ರೆ ಮಾಡಿದ್ದಾರೆ, ವೀರೇಂದ್ರ ಹೆಗ್ಡೆ ಕುಟುಂಬದವರೇ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದಾದ್ರೂ ಒಂದು ಸಾಕ್ಷಿ ಇದೆಯಾ? ಜೋಬಲ್ಲಿದೆ, ಅದರಲ್ಲಿದೆ, ಇದರಲ್ಲಿದೆ ಅಂತಾರಲ್ಲ, ತಂದ್ಕೊಡಕ್ಕೆ ಹೇಳಿ ಸರ್, ಯಾವುದಾದ್ರೂ ಒಂದು ಸಾಕ್ಷಿ ನೋಡಿ ಸರ್. ಸೌಜನ್ಯವರ ತಾಯಿಯವರು ಎಲ್ಲ ಇಂಟರ್ವ್ಯೂವಲ್ಲಿ ಹೇಳ್ತಾರೆ ನನ್ನ ಮಗಳಿಗೆ ಗ್ಯಾಂಗ್ ರೇಪ್ ಆಗಿದೆ ಅಂತ. ಅವರ ಮಗಳಿಗೆ ಇಂಟರ್ ಕೋರ್ಸೇ ಆಗಿಲ್ಲ ನೋಡಿ. ಇನ್ನೊಂದು ಸ್ಪೆಸಿಫೈ ಆಗಿ ಮೆನ್ಷನ್ ಮಾಡಿ ಹೇಳ್ತೀನಿ, ಅದನ್ನ ಹೆಂಗ್ ರೇಪ್, ಇಂಟರ್ ಕೋರ್ಸೇ ಆಗಿಲ್ಲ ಅಂತಂದರೆ ಹೆಂಗ್ ರೇಪ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ. ಯಾವುದೇ ಹೆಣ್ಣು ಮಗಳ ಯಾವುದೇ ಗುಪ್ತಾಂಗವನ್ನು ಅಥವಾ ಅವರ ಪ್ರೈವೇಟ್ ಪಾರ್ಟನ್ನು ನಾವು ಮುಟ್ಟಿದ್ರೆ ಅದು ಅವ್ರು ವಿತೌಟ್ ಪರ್ಮಿಷನ್ ಅದು ರೇಪ್ ಅಂತಲೇ ಕನ್ಸಿಡರ್ ಆಗುತ್ತೆ. ಅವತ್ತಿನ ಏನು ಪೋಸ್ಟ್ ಮಾರ್ಟಮ್ ಮಾಡಿದ್ರು, ಅವತ್ತಿನ ರೂಪಾಲಿ ಅವರು ಸ್ಪೆಸಿಫಿಯಾಗಿ ನಾನು 1-1.5 ಸಾವಿರ ಪುಟ ಓದಿದ್ದೀನಿ ಸರ್ ಈ ಕೇಸಲ್ಲಿ. ಯಾಕಂತಂದರೆ ನಾನು ಇನ್ವಾಲ್ವ್ ಆಗೋಕ್ಕೆ ಮುಂಚೆ ನಾನು ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಅವಾಗ ತರಿಸ್ಕೊಂಡಿದ್ದು. 1-1.5 ಸಾವಿರ ಪುಟ ಓದೇ ನಾನು ಹೇಳ್ತಾ ಇದ್ದೀನಿ. ಅವತ್ತು ಮೆನ್ಷನ್ ಮಾಡಿದರೆ 2 ಫಿಂಗರ್ಸ್ ಅಷ್ಟೇ ಅಂತ. ಇದಕ್ಕೇನು ಹೇಳ್ತಾರೆ ಇವರು? ಯಾವುದೇ ಸಾಕ್ಷಿ ಇಲ್ಲದೆ ಆರೋಪ ಮಾಡ್ತಾರಲ್ಲ, ನಾನು ಸತ್ಯ ಹೇಳಕ್ಕೆ ಎದುರ್ಕೋಬೇಕಂತ. ಈಗ ಷಡ್ಯಂತ್ರ ಸರ್, ಇದ್ರ ಸ್ವಲ್ಪ ತನಿಖೆ ಆಗಬೇಕು. ಇವ್ರಿಗೆ ಫಂಡ್ ಎಲ್ಲಿಂದ ಬರ್ತಾ ಇದೆ, ಎಲ್ಲಿಂದ ದುಡ್ಡು ಬರ್ತಾ ಇದೆ, ಹೆಂಗೆ ಬರ್ತಾ ಇದೆ ಅಂತ ಸ್ವಲ್ಪ ತನಿಖೆ ಆಗ್ಬೇಕು ಸರ್. ತಮ್ಮ ಹೆಸರು? ಸುಮಂತ್ ಅಂತ, ನನ್ನ ಯೂಟ್ಯೂಬರು, ಗೋಲ್ಡನ್ ಕನ್ನಡಿಗ ಅಂತ ನನ್ನ ಚಾನಲ್.